ಇನ್ನು ಅಮೆರಿಕಾಗೆ ಏರ್ ಬೇಸ್ ಬಳಸೋದಕ್ಕೆ ಒಪ್ಪಿಗೆಯನ್ನ ನೀಡಿದೆ ಸೌದಿ ದೊರೆ. ಒಪ್ಪಿಗೆಯನ್ನ ನೀಡಿರುವಂತದ್ದು ಸೌದಿ ಅರೇಬಿಯಾದ ಕಿಂಗ್ ಫಹದ್ ಏರ್ ಬೇಸ್ ಬಳಸೋದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಇನ್ನಷ್ಟು ಯುದ್ಧ ವಿಮಾನಗಳು ಅಲ್ಲಿಗೆ ಹೋಗುತ್ತೆ. ಇನ್ನು ಯುಎಇ ಸಹ ದೂರಗಾಮಿ ಯುದ್ಧಕ್ಕೆ ಒಂದು ರೀತಿಯಾಗಿ ಸಪೋರ್ಟ್ ಮಾಡಕ್ ಮುಂದಾಗಿದೆ. ಯುಎಸ್ಎ ಜೊತೆ ಕೈ ಜೋಡಿಸೋಕೆ ಸೌದಿ ಮತ್ತೆ ಯುಎಇ ಮುಂದಾಗ್ತಾ ಇರುವಂತದ್ದು. ಸೌದಿ ದೊರೆ ಒಪ್ಪಿಗೆಯನ್ನ ನೀಡ್ತಾ ಇದ್ದಾರೆ. ಸೌದಿ ಅರೇಬಿಯಾದ ಕಿಂಗ್ ಫಹದ್ ಏರ್ ಬೇಸ್ ಬಳಸೋದಕ್ಕೆ ಒಪ್ಪಿಗೆಯನ್ನ ನೀಡಿರುವಂತದ್ದು. ಸೌದಿ ಅರೇಬಿಯಾಗೆ ಬಂದಿಳಿಯುತ್ತೆ ಇನ್ನಷ್ಟು ಯುದ್ಧ ವಿಮಾನಗಳು, ಅಮೆರಿಕಾದ ಯುದ್ಧ ವಿಮಾನಗಳು. ಶ್ರೀಲಂಕಾನ ಸಪೋರ್ಟ್ ಕೇಳಿತ್ತು, ಶ್ರೀಲಂಕಾ ತಟಸ್ಥವಾಯಿತು. ಇರಾನ್ ಕೂಡ ಸಪೋರ್ಟ್ ಕೇಳಿತ್ತು. ಈಗ ಸೌದಿ ಮತ್ತೆ ಯುಎಇ ನಿಮ್ಮ ಪರವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಮುಂದಾಗ್ತಾ ಇರುವಂತದ್ದು. ಸೌದಿ ಅರೇಬಿಯಾದ ಕಿಂಗ್ ಫಹದ್ ಏರ್ ಬೇಸ್ ಬಳಸೋದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ. ಸೌದಿ ಅರೇಬಿಯಾಗೆ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಬಂದಿಳಿಯುತ್ತೆ. ಆ ಕಡೆ ಯುಎಇ ಸಹ ದೂರಗಾಮಿ ಯುದ್ಧಕ್ಕೆ ರೆಡಿ ಅಂತ ಸಂದೇಶ ನೀಡಿದೆ. ಅಮೆರಿಕಾಗೆ ಸೇನಾ ನೆರವನ್ನ ನೀಡುವಂತ ಸಂಬಂಧ ಯುಎಇ ಈಗ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಯುಎಇ ಜೊತೆಗೆ ಈಗ ಅಲ್ಲಿ ಏನು ಯುದ್ಧ ವಿಮಾನಗಳು, ಅಮೆರಿಕ ಯುದ್ಧ ವಿಮಾನಗಳು ಹೋಗಿ ನಿಮ್ಮಲ್ಲಿ ಅಂದ್ರೆ ಒಂದು ಜಾಗ ಕೊಡಿ, ಬಂದು ಇಳಿಯುತ್ತೆ ನಮ್ಮ ಯುದ್ಧ ವಿಮಾನಗಳು ಅಂತ ಕೇಳ್ಕೊಂಡಿರುತ್ತೆ ಅಮೆರಿಕ. ಶ್ರೀಲಂಕಾಗೆ ಕೂಡ ಕೇಳ್ಕೊಂಡಿದ್ದಾಯ್ತು. ಆದ್ರೆ ಶ್ರೀಲಂಕಾ ಬೇಡ, ನಿಮ್ ಯಾರ ಸವಾಸವು ಕೂಡ ನಮಗೆ ಬೇಡ ಅಂತ ತಟಸ್ಥವಾಗಿತ್ತು. ಈಗ ಯುಎಇ ಸೌದಿ ಒಪ್ಪಿಗೆನ ಸೂಚಿಸಿರುವಂತದ್ದು. ಸೌದಿ ಅರೇಬಿಯಾಗೆ ಬಂದಿಳಿಯುತ್ತೆ ಇನ್ನಷ್ಟು ಯುದ್ಧ ವಿಮಾನಗಳು.